ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಗ್ರಾಮದ ಅಭಿವೃದ್ಧಿಯೇ ನನ್ನ ಗುರಿ. ಸಂಕೋನಹಟ್ಟಿ ಗ್ರಾಪಂ ಅಧ್ಯಕ್ಷ ಶಂಕರ್ ಗಡದೆ ಘೋಷಣೆ. ಅಥಣಿ ಗ್ರಾಮೀಣ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿ ಮಾರ್ಗದರ್ಶನದಲ್ಲಿ ಒದಗಿಸುವುದಾಗಿ ಶಂಕರ್ ಗಡದೆ ಭರವಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಹಟ್ಟಿ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಶುಕ್ರವಾರ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದಂತಹ ಅವರು, ರಾಜ್ಯದಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಂಕೋನಹಟ್ಟಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿರುವುದು ನನಗೆ ಸಂತಸ ತಂದಿದೆ. ನನ್ನ ಆಯ್ಕೆಗೆ ಸಹಕಾರ ನೀಡಿದ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಯುವದೂರಿನ ಚಿದಾನಂದ ಸವದಿ ಹಾಗೂ ಮುಖಂಡರನ್ನ ಅಭಿನಂದಿಸಿದ್ರು. ನಿನ್ನೆ ನಡೆದಂಥ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಎಲ್ಲ ಸದಸ್ಯರ ಸಹಕಾರದಿಂದ ನಾನು 43 ಓಟುಗಳನ್ನು ತೆಗೆದುಕೊಂಡು ಸಂಕೋನಹಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಸದಸ್ಯರಿಗೆ ಹಾಗೂ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತು ಚಿದಾನಂದ ಸವದಿ ಅವರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಉಳಿದಂಥ ಕಾಲಾವಧಿಯಲ್ಲಿ ಎಲ್ಲ ಸರ್ವ ಸದಸ್ಯರ ವಿಶ್ವಾಸವನ್ನು ತೆಗೆದುಕೊಂಡು ಅವರ ವಾರ್ಡಿನಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳನ್ನು ಯಾವ್ಯಾವುದಾವೆಲ್ಲ ನಾನು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಹಕಾರದಿಂದ ಹಾಗೂ ಲಕ್ಷ್ಮಣ ಸವದಿ ಅವರ ಸಹಕಾರದಿಂದ ಎಲ್ಲ ಉಳಿದಂಥ ಕೆಲಸಗಳನ್ನು ಮಾಡುತ್ತೇನೆ ಅಂತ ಹೇಳುತ್ತೇನೆ. ಅಧಿಕಾರ ಸ್ವೀಕಾರಕ್ಕಿಂತ ಮೊದಲು ಶಂಕರ್ ಗಡದೆ ಅವರನ್ನ ಗ್ರಾಮ ಪಂಚಾಯತ್ ಸದಸ್ಯರು, ಮುಖಂಡರು ಸತ್ಕರಿಸಿದ್ರು. ಫೋಟೋ ಶೇರ್ ಮಾಡ್ತಾರೆ ಬರ್ರಿ ಇಲ್ಲಿ ಬರ್ರಿ ಗ್ರಾಮ ಪಂಚಾಯತ್ ಸದಸ್ಯ ಪರಶುರಾಮ್ ಸೋನ್ಕರ ಮಾತನಾಡಿ, ಶಾಸಕ ಲಕ್ಷ್ಮಣ್ ಸವದಿ ಅವರ ಮಾರ್ಗದರ್ಶನದಲ್ಲಿ ನೂತನ ಅಧ್ಯಕ್ಷರನ್ನಾಗಿ ಶಂಕರ್ ಗಡದೆ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಸರ್ವ ಸದಸ್ಯರನ್ನ ಒಳಗೊಂಡು ಲಕ್ಷ್ಮಣ್ ಸವದಿ ಅವರ ಮಾರ್ಗದರ್ಶನದಲ್ಲಿ 43 ಸದಸ್ಯರು ಒಂದಾಗಿ ವಾರ್ಡ್ಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಪಂಚಾಯಿತಿ ಆದಂಥ ಸಂಕೋನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರನ್ನು ತಳಗಿಳಿದ ತಕ್ಷಣ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಆ ಜಾಗನ ಭರ್ತಿಯನ್ನು ಮಾಡಲಿಕ್ಕೆ ನಮ್ಮ ಹಿರಿಯರಾದಂಥ ಲಕ್ಷ್ಮಣನ ಸವದಿಯವರ ಒಳಗೊಂಡು, ಚಿದೋನ ಸವದಿಯವ್ರನ್ನ ಒಳಗೊಂಡು, ಶಂಕರ ಗಡದೆ ಅವರನ್ನು ನಾವು ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ವಿ. ಅದೇ ರೀತಿಯಾಗಿ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ 43 ಜನ ಸದಸ್ಯರು ಶಂಕರ್ ಗಡದೆ ಅವರಿಗೆ ಸಹಖುಷಿಯಿಂದ ಮತವನ್ನು ಚಲಾಯಿಸಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅಂದರೆ ಇದೇ ಎದುರಿಗಿನ ಪಾರ್ಟಿಯವರಿಗೆ ಕೇವಲ 10 ಮತಗಳನ್ನು ಅವರಿಗೆ ನೀಡಿ ನಮ್ಮ ಗಡದೆ ಅವರಿಗೆ 43 ಮತಗಳನ್ನು ಹಾಕಿ 33 ಮತಗಳ ಅಂತರದಿಂದ ಆಯ್ಕೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕಾಲಾವಕಾಶ ಭಾಳ ಉಳಿದಿಲ್ಲ. ಆದರೂ ಕೂಡ ಸಂಕೋನಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಯಾವುದೇ ರೀತಿ ಕೆಲಸಗಳಲ್ಲಿರಲಿ, ಅಧ್ಯಕ್ಷರಾಗಲಿ ನಾವು ಸಾಹುಕಾರ ನೇತೃತ್ವದಲ್ಲಿ ಬರುವಂಥ ಕೆಲಸಗಳನ್ನು ಹಗಲಿರಲಿ ರಾತ್ರಿ ಇರಲಿ ಯಾವುದೇ ರೀತಿ ಯಾರು ಬೇಕಾದ್ರೂ ಸದಸ್ಯರಿರಲಿ, ಸಾರ್ವಜನಿಕರಿರಲಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಲಿ, ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ. ಯಾವುದೇ ರೀತಿ ಕೆಲಸವನ್ನು ಇದ್ರೂ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಲಿಕ್ಕೆ ನಾವು ಎಲ್ಲರೂ ಸಿದ್ಧವಾಗಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀವಿ.
ಮುಖಂಡರಾದ ಲಾಲು ನದಾಫ್ ಮಾತನಾಡಿ, ಶಾಸಕ ಲಕ್ಷ್ಮಣ್ ಸವದಿ ಅವರ ಸಹಕಾರದಿಂದ ಎಲ್ಲ ಮುಖಂಡರು ಸದಸ್ಯರು ಒಂದಾಗಿ ಶಂಕರ್ ಗಡದೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡೋಣ ಅಂತ ಕರೆ ಕೊಟ್ಟರು. ನಮ್ಮ ಅಥಣಿಯ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾವ್ಕಾರ ನೇತೃತ್ವದಲ್ಲಿ ಹಾಗೂ ನಮ್ಮ ಚಿದು ಅಣ್ಣವರ ನೇತೃತ್ವದಲ್ಲಿ ನಾವು ಅಧ್ಯಕ್ಷ ತೆರವಾದಲ್ಲಿ ನಮ್ಮ ಶಂಕರ್ ಗಡದೆ ಅವರನ್ನು ಅತಿ ವಿಜೃಂಭಣೆಯಿಂದ ಆರಿಸಿ ತಂದಿದ್ದೇವೆ. ಹಾಗೂ ನಾವು ಇನ್ನೂ ಕೆಲಸ ಬಹಳವೇ, ಇನ್ನು ನಮ್ಮ ಕಾಲಾವಕಾಶ ಕಡಿಮೆ ಇರುವುದರಿಂದ ಎಷ್ಟು ಸಾಧ್ಯ ಆಗ್ತದೇನೋ ಅಷ್ಟು ಅಧ್ಯಕ್ಷರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿಕೊಳ್ಳಲು ವಿನಂತಿಸುತ್ತೇವೆ. ಈ ಸಂದರ್ಭ ಮುಖಂಡರಾದ ಶಿವಾನಂದ ನಾಯ್ಕ, ಧರಂ ಅಲ್ಯಾಳೆ, ರಾವಸಾಹೇಬ್ ನಾಯ್ಕ, ಉಪಾಧ್ಯಕ್ಷ ರೂಪಾ ಸೋನಾಕರ, ಪರಶುರಾಮ್ ಪೋಳ, ಸುನೀಲ್ ಅಪ್ರಾಜ, ಜಗದೀಶ್ ಕವಡಿ, ಪುಟ್ಟು ಶಿಂದೆ, ಅನಿಲ್ ನರೋಡೆ, ಸುವರ್ಣ ಸಾಳುಂಕೆ, ಅರುಣ್ ಬಾಸಿಂಗಿ, ಅಪ್ಪಾಸಾಬ್ ಕೋರಿಶೆಟ್ಟಿ, ರಾಜೇಶ್ವರ್ ವಂಜೋಳಿ, ಹನುಮಂತ್ ಭಜಂತ್ರಿ, ಸವಿತಾ ಕಲಾಟೆ, ಪ್ರಭಾಕರ್ ಚಮಕೇರಿ, ಜಯಶ್ರೀ ಮಾನೆ, ಜಯಶ್ರೀ ಅಪ್ಪಾಸಾಬ ಅಲ್ಬಾಳ, ಅಮೀನಾ ಜಮದಾರ, ಮೈಬೂಬಾ ಮಖಾಂದಾರ, ಸಂಜಯ್ ಹಣಮಾಪುರೆ, ಸಾವಿತ್ರಿ ಗುಬಚಿ, ಪರಮಾನಂದ ನಾಯಕ, ಗುಣವಂಶ ಶಿರಗುಪ್ಪಿ, ಭರತೇಶ್ ನಾಯ್ಕ, ಸುಜಾತ ನಾಯ್ಕ, ಸಂಗಪ್ಪ ದರಿಗೌಡ, ಸಂಗೀತಾ ನಂದಿವಾಲೆ, ಜಯಶ್ರೀ ಮುಗುಳ್ಕೋಡ, ಮೀನಾಕ್ಷಿ ಇಂಗಳಗಾವಿ, ಬಿಯಾಮ ನದಾಫ, ಅಶೋಕ್ ಕೌಜಲಗಿ, ಶೋಭಾ ಬಸ್ರಿಕೋಡಿ, ಸಂಗೀತಾ ಆಚಾರ್ಕಟ್ಟಿ, ಸಂಗೀತಾ ಕರ್ಬಸಪ್ಪಗೋಳ, ಗೀತಾ ಬೆಳ್ಳಂಕಿ, ಗೋಪಾಲ ಅಸ್ಕಿ, ಮಾಂತೇಶ್ ಸಿಂಧೂರ, ಜಯಶ್ರೀ ಸುರೇಶ್ ಹಾಲ್ಬಾಳ, ಸುಧಾ ದಿವಾನ್ಮಳ, ರಮ್ಯಾ ಮಾನೆ, ಆಕಾಶ ಬುಟಾಳೆ, ಮಹಾಂತೇಶ್ ಕೋರಿ, ರೇಣುಕಾ ಲಗಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.